सर्वांगी सुंदर सिंदुराची कंठी सनकी माल बुट्टा फाळाची ಓಂ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾ ದೇವಿ ತಾಯಿಯಲ್ಲಿ, ಮಹಾಗಣಪತಿ ದೇವರಲ್ಲಿ, ನಾಗದೇವರ ಸನ್ನಿಧಾನದಲ್ಲಿ, ಅಶ್ವತ್ಥನಾರಾಯಣ ಸ್ವಾಮಿಯಲ್ಲಿ, ದೈವಗಳಲ್ಲಿ, ಅದೇ ರೀತಿ ಈ ಸ್ಥಳದ ದೈವ ದೇವರುಗಳಲ್ಲಿ, ಈ ಗ್ರಾಮದಲ್ಲಿ ಆರಾಧಿಸಲ್ಪಡ್ತಾ ಇರುವಂತಹ ಸದಾಶಿವ ದೇವರಲ್ಲಿ, ಅದೇ ರೀತಿ ಈ ದೇವಸ್ಥಾನದ ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಮಲವಂತಿಗೆ ಗ್ರಾಮದಲ್ಲಿರುವಂತಹ ಕಜಕೆ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ, ಕಡಿರುದ್ಯಾವರದ ಪ್ರದೇಶದಲ್ಲಿರುವಂತಹ ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯಲ್ಲಿ, ಈ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತಹ ಕಿಲ್ಲೂರು ದುರ್ಗಾ ಪರಮೇಶ್ವರಿ ತಾಯಿಯಲ್ಲಿ, ಭದ್ರಕಾಳಿ ಸನ್ನಿಧಿಯಲ್ಲಿ, ಸಮಸ್ತ ದೈವ ದೇವರುಗಳಲ್ಲಿ, ಗುರು ಹಿರಿಯರಲ್ಲಿ, ನಮ್ಮೆಲ್ಲರ ಪಿತೃಗಳಲ್ಲಿ, ಮಾತೆಯವರಲ್ಲಿ, ನಮ್ಮ ಹಿರಿಯವರಲ್ಲಿ, ಗೌರವಾನ್ವಿತರಲ್ಲಿ ಮಾಡುವಂತಹ ಪ್ರಾರ್ಥನೆ, ದೇವರ ಆಶೀರ್ವಾದದೊಂದಿಗೆ, ಗುರು ಹಿರಿಯರ ಆಶೀರ್ವಾದದೊಂದಿಗೆ ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾ ದೇವಿ ತಾಯಿಯ ಜೀರ್ಣೋದ್ಧಾರದ ಕೆಲಸಗಳನ್ನು ನಾವು ಊರವರು, ಭಕ್ತರು, ದಾನಿಗಳು ಸರ್ವರು ಸೇರಿ ತನು ಮನ ಧನವನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಶಿಲಾಮಯ ದೇವಸ್ಥಾನವನ್ನು ರಚನೆ ಮಾಡಿದ್ದೇವೆ. ಈ ರಚನೆ ಮಾಡಿದಂತಹ ದೇವಸ್ಥಾನದಲ್ಲಿ ನಾವು ಮಾರ್ಚ್ 20ರಿಂದ 28ನೇ ತಾರೀಕಿನವರೆಗೆ ನಮ್ಮ ತಾಯಿಯ ಪುನಃಪ್ರತಿಷ್ಠಾ ಬ್ರಹ್ಮಕುಂಭಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬರುವಂತಹ ಭಕ್ತಾದಿಗಳಿಗೆಲ್ಲ ಅನ್ನಪ್ರಸಾದವನ್ನು ನೀಡುವಂತಹ ಈ ಅನ್ನಪೂರ್ಣೆಯ ಸನ್ನಿಧಾನದಲ್ಲಿ ಇವತ್ತು ನಾವೆಲ್ಲ ಭಕ್ತಜನರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಏನು ಅಂತ ಹೇಳಿದರೆ, ನಮ್ಮೆಲ್ಲರ ಕಲ್ಪನೆಯಂತೆ, ನಮ್ಮೆಲ್ಲರ ಆಲೋಚನೆಯಂತೆ ಬಂದ ಭಕ್ತ ಸನ್ನಿಧಾನಕ್ಕೆ ದೊಡ್ಡ ಮಟ್ಟದಲ್ಲಿ ತೃಪ್ತಿದಾಯಕವಾದಂತಹ, ರುಚಿಕರವಾದಂತಹ, ಆರೋಗ್ಯಕರವಾದಂತಹ ಅನ್ನಪ್ರಸಾದವನ್ನು ವಿತರಣೆ ಮಾಡುವಂತಹ ದೃಷ್ಟಿಯಿಂದ ಈ ಅನ್ನಛತ್ರದಲ್ಲಿ, ಈ ಪಾಕಶಾಲೆಯಲ್ಲಿ ನಾಳಿನಿಂದ ಆರಭ್ಯ ಇವತ್ತು ಸಾಯಂಕಾಲದಿಂದ 28ರವರೆಗೆ ನಾವು ಅನ್ನಪ್ರಸಾದವನ್ನು ತಯಾರು ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮದ ಯಶಸ್ಸು ಇರುವುದು ಎಲ್ಲಿ ಅಂತ ಹೇಳಿದರೆ, ಅದು ಬಂದಂತಹ ಭಕ್ತರಿಗೆ ಊಟವನ್ನು, ಉಪಚಾರವನ್ನು ಮಾಡುವುದರಲ್ಲೇ ಇರುತ್ತದೆ. ಆ ದೃಷ್ಟಿಯಿಂದ ನಮ್ಮೆಲ್ಲರ ಆರಾಧ್ಯ ದೇವವಾದಂತಹ ಕೊಲ್ಲಿ ದುರ್ಗಾ ಪರಮೇಶ್ವರಿಯಲ್ಲಿ, ಅನ್ನಪೂರ್ಣೆಯಲ್ಲಿ ಮಾಡುವಂತಹ ಪ್ರಾರ್ಥನೆ ಏನು ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಶಾಖಪಾಕಾದಿಗಳು ಅತ್ಯಂತ ಶುಚಿಯಾಗಿ, ಅತ್ಯಂತ ಪಾವಿತ್ರವಾಗಿ, ಅತ್ಯಂತ ರುಚಿಕರವಾಗಿ ಆಗಿ ಬರುವಂತಹ ರೀತಿಯಲ್ಲಿ ದೇವರು ನಮಗೆ ಸಂಪೂರ್ಣ ಆಶೀರ್ವಾದವನ್ನು ಮಾಡಬೇಕು. ಯಾರು ಪಾಕಶಾಲೆಯಲ್ಲಿ ಅನ್ನವನ್ನು ಅಥವಾ ಪ್ರಸಾದವನ್ನು ತಯಾರು ಮಾಡ್ತಾರೋ, ತಯಾರು ಮಾಡಿದಂತಹ ಪ್ರಸಾದವನ್ನು ಯಾರು ಬಳಸ್ತಾರೋ, ಯಾರು ಅನ್ನದಾನಕ್ಕೆ ದೇಣಿಗೆಯನ್ನು ನೀಡಿ ಅನ್ನದಾನಿಗಳಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಆ ಭಗವಂತ ಆಶೀರ್ವಾದವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ನಿರ್ವಿಘ್ನವಾಗಿ ಈ ಪ್ರದೇಶದಲ್ಲಿ ಅನ್ನಛತ್ರದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ, ಯಾರಿಗೂ ಯಾವುದೇ ನೋವುಗಳಿಲ್ಲದೆ ಅತ್ಯಂತ ಸುಂದರವಾಗಿ ದೇವರಿಗೆ ಹಿತವಾಗುವಂತಹ ರೀತಿಯಲ್ಲಿ ಅನ್ನಪ್ರಸಾದದ ತಯಾರಿ ಮತ್ತು ವಿತರಣೆಯ ಭೋಜನೆಯನ್ನು ವ್ಯವಸ್ಥೆಯನ್ನು ಆ ಅನ್ನಪೂರ್ಣೇಶ್ವರಿ, ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾ ದೇವಿ, ಮಹಾಗಣಪತಿ, ಕೊಲ್ಲಿಯ ಸಮಸ್ತ ದೇವರುಗಳು, ಈ ಅನ್ನಛತ್ರ ಇರುವಂತಹ ಸ್ಥಳಕ್ಕೆ ಸಂಬಂಧಿಸಿದಂತಹ ಎಲ್ಲ ದೈವ ದೇವರುಗಳು ಸಂಪೂರ್ಣ ಆಶೀರ್ವಾದವನ್ನು ಮಾಡಬೇಕು. ಮುಂದಿನ ಕೆಲಸಗಳು ಅತ್ಯಂತ ಸುಂದರವಾಗಿ ಯಶಸ್ವಿಯಾಗಿ ಆಗುವ ರೀತಿಯಲ್ಲಿ ಆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ಭಕ್ತ ಜನರೆಲ್ಲ ನಾವು ಕೈ ಮುಗಿದು ಈ ದೇವಿಯ ಪಾದದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
ಕೊಲ್ಲಿ ದುರ್ಗಾದೇವಿ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ. ಕೊಲ್ಲಿ ದುರ್ಗಾ ಪರಮೇಶ್ವರಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ. ಅನ್ನಪೂರ್ಣೇಶ್ವರಿ ಪಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ.